ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮಕ್ಕಳಿಗೋಸ್ಕರ 3 ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ನಾನು ಯಾವ ಏಜ್ ಮಕ್ಕಳಿಗೆ ಯಾವ ಟೈಮಲ್ಲಿ ಎಷ್ಟು ಕ್ವಾಂಟಿಟಿ ಕೊಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಂಡು ನೀವು ಮಕ್ಕಳಿಗೆ ಕೊಡಿ. ಯಾವುದೇ ಆಹಾರನ ಆಗಲಿ ಅರ್ಧ ಮಾಹಿತಿ ತಿಳ್ಕೊಂಡು ಮಕ್ಕಳಿಗೆ ಕೊಡೋಕೆ ಹೋಗ್ಬೇಡಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮ್ಮ ಮಗುಗೆ ಈ ಆಹಾರನ ಮಾಡಿ ತಿನ್ನಿಸಿ ಅಂತ ಕೇಳ್ತೀನಿ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನನ್ನ ವೀಡಿಯೋಸ್ನ ನೋಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಆದಷ್ಟು ಒಳ್ಳೆ ರೆಸಿಪೀಸ್ನೇ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ರೆಸಿಪಿ ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ನಾನು ಅರ್ಧ ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 7 ತಿಂಗಳ ಮಗುವಿಂದ ಕೊಡುವಂಥ ಆಹಾರ ಇದು. 7 ಮಂತ್ಸಿಂದ ಈ ಆಹಾರನ ಕೊಡಬಹುದು. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಿದ್ದೀನಿ. ಆದಷ್ಟು ಮಕ್ಕಳಿಗೆ ಆಹಾರ ಮಾಡಬೇಕಾದ್ರೆ ಬೆಲ್ಲನ ಹಾಕಿ, ಸಕ್ಕರೆನ ಕೊಡೋಕೆ ಹೋಗಬೇಡಿ. ಸಕ್ಕರೆ ಒಳ್ಳೆಯದಲ್ಲ, ಬಟ್ ಬೆಲ್ಲ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಇಲ್ಲಿ ನೀವು ಬೆಲ್ಲನ ಹಾಕ್ಕೊಂಡು ಕಂಪ್ಲೀಟಾಗಿ ಬೆಲ್ಲನ ಕರಗಿಸ್ಕೊಳ್ಳಿ. ಇದನ್ನು ಮಾಡೋದು ಏನಂದರೆ, ಬೆಲ್ಲದಲ್ಲಿ ಏನಾದರೂ ಕಲ್ಲು ಆ ಥರ ಇತ್ತು ಅಂದರೆ ಇದನ್ನು ಸೋಸ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ಈ ನೀರನ್ನು ನಾನು ಸೋಸ್ಕೊಳ್ತೀನಿ. ಹಳ್ಳು ಕಲ್ಲು ಏನಾದರೂ ಬಂತಂದರೆ ಮಕ್ಕಳಿಗೆ ಅದು ಒಳ್ಳೆಯದಲ್ಲ. ಹಾಗಾಗಿ ಇದನ್ನು ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದನ್ನು 7 ಮಂತ್ಸ್ ಪಾಪುವಿಂದ ನೀವು 2 ಇಯರ್ಸ್ವರೆಗೂ ಪಾಪುಗೆ ಕೊಡಬಹುದು. ಇದನ್ನು ಸೋಸಿದಾದಮೇಲೆ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿ ಅರ್ಧ ಕಪ್ ನೀರಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕ್ತಾ ಇದ್ದೀನಿ. 7 ಮಂತ್ಸ್ ಪಾಪುಗೆ ನುಂಗ್ಲಿಕ್ಕೆ ಈಸಿ ಆಗಲಿ ಅಂತೇಳಿ ಆದಷ್ಟು ಇದನ್ನು ನಾನು ನೀರಿಗೆ ಅಂದರೆ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ 1 ಇಯರ್ ಅಬೋ ಇರೋ ಪಾಪುಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ತೀರ ನೀರಾದರೆ ಅವರಿಗೆ ಹೊಟ್ಟೆ ತುಂಬಲ್ಲ. ಅದೇ 7 ಮಂತ್ಸ್ 8 ಮಂತ್ಸ್ ಪಾಪುಗಾದರೆ ನೀರಕ್ಕಾದರೆ ಸರಿ ಹೋಗುತ್ತೆ. ಹಾಗಾಗಿ ಇದನ್ನು ನೀವು ಜ್ವರ ಬಂದಾಗ ಕೂಡ ಕೊಡಬಹುದು. ತುಂಬಾ ಒಳ್ಳೆ ರೆಸಿಪಿ ಜ್ವರ ಬಂದಾಗ ಇದನ್ನು ಕೊಡೋದು. ಒಂದು ವೇಳೆ ನೀವು ನಾರ್ಮಲ್ಲಾಗಿ ಪಾಪುಗಳಿಗೆ ಊಟ ಕೊಡಬೇಕು ಅಂದರೆ ಇದಕ್ಕೆ ನೀವು ಹಾಲು ಅಥವಾ ತುಪ್ಪನ ಕೊಡಿ. ಅದು ಹಾಲು 1 ಇಯರ್ ಅಬೋ ಇರಬೇಕು ಪಾಪು. ಅಂಥ ಪಾಪುಗೆ ಹಾಲನ್ನ ಹಾಕಿ. 1 ಇಯರ್ ಒಳಗಡೆ ಇರೋಂಥ ಪಾಪುಗೆ ಮೇಲ್ ಹಾಲನ್ನು ಹಾಕಬಾರ್ದು. ಹಾಗಾಗಿ 1 ಇಯರ್ ಅಬೋ ಇರೋಂಥ ಪಾಪುಗೆ ಹಾಲು ಅಥವಾ ತುಪ್ಪನ ಹಾಕಿಬಿಟ್ಟು ಇದನ್ನು ತಿನ್ನಿಸಿ. ಜ್ವರ ಬಂದಿದೆ ಅಂದರೆ ಯಾವ ಪಾಪುಗೂ ಕೂಡ ಹಾಲು ತುಪ್ಪನ ಹಾಕಬೇಡಿ. ಏಜ್ ಎಷ್ಟೇ ಇರಲಿ, ಜ್ವರ ಇದ್ದಾಗ ಹಾಲು ತುಪ್ಪನ ಕೊಡಬೇಡಿ. ಇಷ್ಟನ್ನೇ ನೀವು ಗಟ್ಟಿಗೆ ಮಾಡ್ಕೊಂಡ್ಬಿಟ್ಟು ತಿನ್ನಿಸಿ. ನಾರ್ಮಲ್ಲಾಗಿ ಪಾಪು ಇದೆ, ಆರಾಮಿದೆ ಪಾಪು ಅಂದಾಗ ಮಾತ್ರ ಹಾಲು ತುಪ್ಪನ ಹಾಕಿಬಿಟ್ಟು ತಿನ್ನಿಸಿ. ಇನ್ನು 7-8 ಮಂತ್ಸ್ ಪಾಪುಗಾದರೆ ಹಾಲನ್ನು ಕೂಡ ಹಾಕೋಕೆ ಹೋಗ್ಬೇಡಿ. ಜ್ವರ ಇರಲಿ ಅಥವಾ ಇರದೇ ಇರಲಿ, ಇಷ್ಟನ್ನೇ ಕೊಡಿ. 7-8 ಮಂತ್ಸ್ ಪಾಪುಗಾದರೆ ಮೇಲೆ ಹಾಲು ಕೊಡೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿಗೆ ನೀವು ಮಾಡಿಕೊಂಡು ತಿನ್ನಿಸಿದ್ರೆ ಮಗು ಆರಾಮಾಗಿ ಹೊಟ್ಟೆ ತುಂಬಿಸ್ಕೊಂಡು ಒಂದು 2 to 3 ಅವರ್ಸ್ ಚೆನ್ನಾಗಿ ಆಟ ಆಡುತ್ತೆ. ಇನ್ನು ಜ್ವರ ಬಂದಾಗ ಇದನ್ನು ಕೊಟ್ಟು ಸಿರಪ್ ಹಾಕಿ ಮಲಗಿಸ್ಬಿಟ್ರೆ 1 ಅವರ್ 2 ಅವರ್ಗೆಲ್ಲ ಮೈ ನೀರು ಬಂದುಬಿಟ್ಟು ಜ್ವರ ಇಮ್ಮಿಡಿಯೇಟಾಗಿ ಕಮ್ಮಿ ಆಗುತ್ತೆ. ಜ್ವರ ಬಂದಾಗ ಆದಷ್ಟು ಈ ರೈಸ್ ಐಟಮ್ಸ್ಗಳನ್ನು ಎಲ್ಲ ಕೊಡೋದು ಅವಾಯ್ಡ್ ಮಾಡಬೇಕು. ಹಾಗಾಗಿ ಇದು ಹೋಳಿಗೆ ರವೆ, ಚಿರೋಟಿ ರವೆ ಏನು ಮಾಡುತ್ತೆ, ಬಾಡಿನ ಹೀಟ್ ಮಾಡಿ ಜ್ವರನ ಹೊರಗಡೆ ಹಾಕುತ್ತೆ. ಹಾಗಾಗಿ ಈ ರೆಸಿಪೀಸ್ನ ಆ ಟೈಮಲ್ಲಿ ನೀವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ನಾರ್ಮಲ್ ಆಗಿರೋ ಪಾಪುಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ, ನಿಮ್ಮ ಪಾಪುಗೆ ಕೊಟ್ಟು ನೋಡಿ. ಪಾಪು ಇದನ್ನು ತಿಂದಮೇಲೆ ಯಾವ ರೀತಿ ಆಟ ಆಡ್ತು, ಎಷ್ಟು ಆರಾಮಾಗಿರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋಕ್ಕೆ. ಇನ್ನು ಸಕ್ಕರೆ ಹಾಕಿರೋ ಸ್ವಲ್ಪ ವೈಟಿಶ್ ಆಗಿ ಬರುತ್ತೆ. ನಾನಿಲ್ಲಿ ಬೆಲ್ಲ ಹಾಕಿರೋದ್ರಿಂದ ಕಲರ್ ಈ ಥರ ಬಂದಿದೆ. ನಾರ್ಮಲ್ ಆಗಿರೋ ಪಾಪುಗೆ 1 ಇಯರ್ ಅಬೋ ಆಗಿದೆ ಅಂತಂದರೆ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಕೂಡ ನೀವು ತಿನ್ನಿಸಬಹುದು. ಇನ್ನು ನಾನಿವಾಗ ಸೆಕೆಂಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನೂ ಅಷ್ಟೇ ನೀವು 7 ಮಂತ್ಸಿಂದ ಪಾಪುಗೆ ಸ್ಟಾರ್ಟ್ ಮಾಡಬಹುದು. ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಬೇಕಿದ್ರೂ ಹಾಕ್ಕೊಳ್ಳಿ. ಒಂದು 4ರಿಂದ 5 ಕಾಳಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಲಿ. 1 ಇಯರ್ ಅಬೋ ಇರೋ ಪಾಪುಗಾದರೆ ಈ ಟೈಮಲ್ಲಿ ನೀವು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ. 1 ಇಯರ್ ಒಳಗಡೆ ಇರೋ ಪಾಪುಗಾದರೆ ಬೆಳ್ಳುಳ್ಳಿ ಹಾಕಬೇಡಿ. ಇಷ್ಟನ್ನೇ ಹಾಕಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1 ಇಯರ್ ಅಬೋ ಪಾಪು ಆದರೆ ಬೆಳ್ಳುಳ್ಳಿನ ತಿನ್ನುತ್ತೆ, ಬಟ್ 1 ಇಯರ್ ಒಳಗಡೆ ಇರೋ ಪಾಪುಗೆ ಬೆಳ್ಳುಳ್ಳಿ ಹಾಕಬೇಡಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನೇನು ಮಾಡ್ತಿದ್ದೀನಿ, 1 ಚಿಟಿಗೆ ಅಷ್ಟು ಅಚ್ಕಾರದ ಪುಡಿ, ಜಾಸ್ತಿ ಹಾಕಬೇಡಿ, 1 ಚಿಟಿಗೆ ಅಷ್ಟೇ. ನೆಕ್ಸ್ಟ್ 1 ಚಿಟಿಗೆ ಅಷ್ಟು ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಉಪ್ಪು ಖಾರ ಸ್ವಲ್ಪ ಬಾಯಿಗೆ ಟೇಸ್ಟ್ ಕೊಡಲಿ ಅಂತ ಅಷ್ಟೇ.
ಇದನ್ನು ನಾನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ಇದನ್ನು ಅಷ್ಟೇ ನೀವು 7 ಮಂತ್ಸ್ ಪಾಪುವಿಂದ 2 ಇಯರ್ಸ್ ಪಾಪುವರೆಗೂ ಕೊಡಬಹುದು. ಇನ್ನು ಜ್ವರ ಬಂದಾಗಾದರೂ ಕೊಡಿ, ಇಲ್ಲ ಪಾಪು ನಾರ್ಮಲ್ ಆಗಿದೆ ಅಂದರೂ ಕೂಡ ಇದನ್ನು ಕೊಡಬಹುದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಈ ಟೈಮಲ್ಲಿ ಬೇಕಿದ್ರೆ ನೀವು 1 ಹನಿ ಅಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ. 1 ಇಯರ್ ಅಬೋ ಇರೋ ಪಾಪುಗಾದರೆ, 1 ಇಯರ್ ಒಳಗಡೆ ಇರೋ ಪಾಪುಗಾದರೆ ಅದು ಕೂಡ ಬೇಡ. ಇಷ್ಟನ್ನೇ ನೀವು ಗಟ್ಟಿಗೆ ಮಾಡಿಕೊಂಡು ತಿನ್ನಿಸಬಹುದು. ನೀವು ಡೇಯಲ್ಲಿ 3 ಟೈಮ್ಸ್ ಯಾವಾಗ ಬೇಕಾದರೂ ತಿನ್ನಿಸಿ. ಇನ್ನು 8 ಮಂತ್ಸಿಂದ 2 ಇಯರ್ಸ್ ಪಾಪುಗಳಿಗೆ ಯಾವಾಗಾದರೂ ಕೊಡಿ. ಜ್ವರ ಬಂದಾಗೂ ಕೂಡ ಕೊಡಿ, ಇಲ್ಲ ಪಾಪು ನಾರ್ಮಲಾಗಿ ಆಟ ಆಡ್ತಾ ಇದೆ ಅಂದಾಗೂ ಕೂಡ ಇದನ್ನು ನೀವು ತಿನ್ನಿಸ್ಬಹುದು. ತುಂಬಾ ಒಳ್ಳೆಯದು. ಇದು ಕೂಡ ಅಷ್ಟೇ, ಮಕ್ಕಳು ನಿಧಾನಾಗಿರ್ತಾರೆ. ಆದಷ್ಟು ಈ ಚಿರೋಟಿ ರವೆ ರೆಸಿಪೀಸ್ನ ತಿಂದಾಗ ಮಕ್ಕಳಿಗೆ ಬೇಗ ಹಸುವಂತಕ್ಕಂಥದ್ದು ಆಗೋದಿಲ್ಲ. ಇದು ಅಷ್ಟೇ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಫುಲ್ ಸ್ಮೂತಾಗಿ ಬೆಣ್ಣೆ ಥರ ಆಗುತ್ತೆ. ಇದು ನೋಡಿ, ಈ ರೆಸಿಪಿ ಇವಾಗ ರೆಡಿಯಾಗಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಬೆಣ್ಣೆ ಥರ ಇರುತ್ತೆ ಅಂದರೆ ಪಾಪುಗಳಿಗೆ ತಿನ್ನಲಿಕ್ಕೆ ಈಸಿ ಆಗುತ್ತೆ, ಬೇಗ ನುಂಗ್ಬಿಡುತ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕೂಡ ಅಷ್ಟೇ, ನಿಮ್ಮನೆಯಲ್ಲೂ ಕೂಡ ಇದನ್ನು ಕೂಡ ಟ್ರೈ ಮಾಡಿ ಪಾಪುಗಳಿಗೆ ತಿನ್ನಿಸಿ. ನಾರ್ಮಲಾಗಿ ಒಂದೇ ಐಟಮ್ ತಿನ್ನಿಸೋದ್ರಿಂದ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ವೆರೈಟಿಯಾಗಿ ಮಾಡಿ ತಿನ್ನಿಸಿ. ಇವಾಗ ನಾನು ರೆಸಿಪಿ 3ನ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಇಲ್ಲಿ ನಾನು ಫಸ್ಟು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕೋದ್ರಿಂದ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿನೇ ಹಾಕಬೇಕಾಗುತ್ತೆ. ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, 2 ಟೇಬಲ್ ಸ್ಪೂನಷ್ಟು ನಾನು ಹೆಸರು ಬೇಳೆನ ಹಾಕ್ತಾ ಇದ್ದೀನಿ. ಹೆಸರು ಬೇಳೆನೂ ಅಷ್ಟೇ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹೊಟ್ಟೆ ತಂಪಾಗಿರುತ್ತೆ. ಹೆಸರು ಬೇಳೆಯಿಂದ ಆರೋಗ್ಯಕ್ಕೆ ಹೆಸರು ಬೇಳೆ ತುಂಬಾ ಒಳ್ಳೆಯದು. ಇದನ್ನು ನಾನು ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಈ ಫ್ರೈ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ಳಿ, ಡೈರೆಕ್ಟಾಗಿ ಹಾಕಬೇಡಿ. ಹೆಸರುಬೇಳೆ ಮತ್ತು ಚಿರೋಟಿ ರವೆ ಎರಡನ್ನೂ ಕೂಡ ಅಷ್ಟೇ ಒಂದು 2 ರಿಂದ 3 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಅಷ್ಟೇ ನೀವು 8 ಮಂತ್ಸಿಂದ ಪಾಪುಗೆ 2 ಇಯರ್ಸ್ವರೆಗೂ ಕೊಡಬಹುದು. ಜ್ವರ ಬಂದಾಗಲಾದರೂ ಕೊಡಿ, ಇಲ್ಲ ನಾರ್ಮಲ್ ಆಗಿದೆ ಪಾಪು ಆಟ ಆಡ್ತಾ ಇದೆ ಅಂದಾಗೂ 1 ಹೊತ್ತಿನ ಊಟಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದು ಸ್ವಲ್ಪ ಹುರಿದಿದೆ. ಇಲ್ಲಿ ನಾನು ಒಂದು 4 ರಿಂದ 5 ಪೀಸ್ ಅಷ್ಟು ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ಅಷ್ಟೇ ಕಣ್ಣಿಗೆ ತುಂಬ ಒಳ್ಳೆಯದು. ಕ್ಯಾರೆಟ್ ಹಾಕಿ ಒಂದು ಅರ್ಧ ಕಪ್ ಅಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಬೇಯಬೇಕು, ಹಾಗಾಗಿ ಸ್ವಲ್ಪ ನೀರನ್ನು ಇದಕ್ಕೆ ನೀವು ಜಾಸ್ತಿನೇ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನದಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ, ಹಾಗಾಗಿ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಹಾಗಾಗಿ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ವಿಸಿಲ್ ಕೂಗಿಸ್ಕೊಂಬಿಡಿ. ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಒಂದು 3 ವಿಸಿಲ್ ಕೂಗಿಸ್ಕೊಂಬಿಡಿ. ಇವಾಗ ನೋಡಿ, ಕುಕ್ಕರ್ ಆಗಿದೆ. ಲಿಡ್ ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಿಮ್ಮ ಮಗು ಖಾರ ತಿನ್ನುತ್ತೆ ಅನ್ನೋದಾದರೆ ಈ ಟೈಮಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ನನಗೆ ಇಲ್ಲಿ ಖಾರ ಬೇಡ ಅಂತಂದೇಳಿ ನಾನು ಖಾರ ಹಾಕಿಲ್ಲ, ಉಪ್ಪನ್ನು ಅಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ನಿಮಗೆ ಖಾರ ತಿನ್ನುತ್ತೆ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಇನ್ನು ಪಾಪು ಆರಾಮಾಗಿದೆ ಅಂದರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ತಿನ್ನಿ. ಜ್ವರ ಏನಾದ್ರು ಇದ್ದರೆ ಹಾಕೋಕೆ ಹೋಗ್ಬೇಡಿ ತುಪ್ಪನ, ಇಷ್ಟನ್ನೇ ತಿನ್ನಿಸಿ. ಜ್ವರ ಏನು ಇಲ್ಲ ಅಂತಂದರೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ನಿಮಗೆ 3 ರೆಸಿಪೀಸ್ನ ತೋರಿಸಿದ್ದೀನಿ. ಈ 3 ರೆಸಿಪೀಸ್ನ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಯಾವ ಥರ ಬಂತು ಮತ್ತು ನಿಮ್ಮ ಪಾಪು ಯಾವ ರೆಸಿಪಿನ ಇಷ್ಟಪಟ್ಟು ತಿಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 3 ಕೂಡ ತುಂಬ ಒಳ್ಳೆ ರೆಸಿಪೀಸ್ನೇ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.